ಇನ್ನು ಬಳ್ಳಾರಿಯ ಗಲಭೆಗೆ ಸಚಿವ ಮಧು ಬಂಗಾರಪ್ಪ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಆಗಬಾರದಿತ್ತು, ಅಮಾಯಕನ ಜೀವ ಹೋಗಿದೆ. ಈ ವಿಚಾರದಲ್ಲಿ ಕಾನೂನು ಗೆಲ್ಲಬೇಕು, ತಪ್ಪು ಯಾರು ಮಾಡಿದಾರೋ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ಲೋ ಲೆವೆಲ್ ರಾಜಕಾರಣದಲ್ಲಿ ಇಂಥದ್ದಾಗುತ್ತೆ. ಅವರವರ ವ್ಯಾಪ್ತಿಯಲ್ಲಿ ಅವರವ್ರು ನೋಡ್ಕೋಬೇಕು. ಈಗಾಗಲೇ SP ಮೇಲೆ ಮುಖ್ಯಮಂತ್ರಿಗಳು ಕ್ರಮ ತಗೊಂಡಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗೆ ಗುಂಡು ಹಾರಿಸಿರುವ ಅಧಿಕಾರ ಇದೆಯಾ? ತಪ್ಪಿತಸ್ಥರಿಗೆ ಕಠಿಣ ರೀತಿಯ ಶಿಕ್ಷೆ ನಮ್ಮ ಸರ್ಕಾರ ಕೊಡುತ್ತೆ ಹೆಂಗಂದ್ಕೊಂಡು ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಲೋ ಲೆವೆಲ್ನಲ್ಲಿ ವಿಚಾರಗಳನ್ನು ಅವರವರೇ ನೋಡ್ಕೋಬೇಕು ಅಂತ. ಡೆಫಿನೆಟ್ಲಿ ಎಸ್. ಬಟ್ ಈಗ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಪವನ್ ಅಂತ ಅಲ್ಲಿದ್ದವರು SP, ಬಳ್ಳಾರಿ SP, ಅವ್ರು ತಲೆದಂಡ ಮಾಡಿದ್ದಾರೆ. ಗುರುವಾರ ಮಧ್ಯಾಹ್ನ ಚಾರ್ಜ್ ತಗೊಂಡಿದ್ರು SP ಆಗಿ. ನೆನ್ನೆ ನೋಡಿದ್ರೆ ಕೆಲ್ಸದಿಂದ ತೆಗ್ದಾಕೋದಲ್ಲ, ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಚಾರ್ಜ್ ತಗೊಂಡಿದ್ರು, ಗುರುವಾರ ತಾನೇ ಚಾರ್ಜ್ ತಗೊಂಡಿದ್ರು. ಇವಾಗ ಅವ್ರು ತಲೆದಂಡ ಮಾಡಿದ್ದಾರೆ. ಯಾರ ತಪ್ಪಿಗೆ ಯಾರಿಗೆ ತಲೆದಂಡ? ಈ ಕಾಂಗ್ರೆಸ್ ಯಾಕೋ ಇತ್ತೀಚೆಗೆ ಇಂತಹ ಬೆಳವಣಿಗೆಗಳನ್ನು ಗಮನಿಸಬಹುದು ನಾವು. ಮಂಗಳೂರಿನಲ್ಲಿ ಏನೇ ಆಗಲಿ, ಅದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದ್ರ ಆರೋಪದಲ್ಲಿ ಅಲ್ಲಿರೋ ಪೊಲೀಸ್ ಸಿಬ್ಬಂದಿಗಳ ತಲೆದಂಡಗಳಾಗತ್ತೆ. ಇಲ್ಲೂ ಹಂಗೆ ಆಗತ್ತೆ. ಎಕ್ಸಾಕ್ಟ್ ಆಗಿ ಯಾರು ಕಾರಣ ಇದನ್ನ ಆ ಮೂಲಕ ಎತ್ಕಕ್ಕೆ ಹೋಗ್ತಾನೆ ಇಲ್ಲಪ್ಪ ಕಾಂಗ್ರೆಸ್. ಸರಿ, ಈ ಸಚಿವ ಮಧು ಬಂಗಾರಪ್ಪ ಅವ್ರು ಏನ್ ಮಾತಾಡಿದ್ದಾರೆ ಈ ವಿಚಾರದಲ್ಲಿ ನೋಡೋಣ ಬನ್ನಿ. ಆಗದೆ ಇರೋದು ನಾಯಕರು ಈ ತರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬಹಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೆ ಇರೋದು, ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ಅದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವಿರೋಧ ಪಕ್ಷದವರು ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದಾಗ್ತಕ್ಕಂಥದ್ದು ಐ ಥಿಂಕ್ ಇದನ್ನ ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ. ನಾಯಕರು ಈ ತರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬಹಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೆ ಇರೋದು, ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ಅದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವಿರೋಧ ಪಕ್ಷದವರು ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದಾಗ್ತಕ್ಕಂಥದ್ದು ಐ ಥಿಂಕ್ ಇದನ್ನ ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ. ನಾಯಕರು ಈ ತರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬಹಳ ತಪ್ಪಾಗ್ತದೆ. ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಆಗದೆ ಇರೋದು, ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು. ಅದನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಭರತ್ ಅವರು ಕೂಡ